ಪೊಲೀಸರ ಮುಂದೆಯೇ ವ್ಯಕ್ತಿಯ ಮೇಲೆ ಹಲ್ಲೆ. ಫಿಲ್ಮಿ ಸ್ಟೈಲ್ನಲ್ಲಿ ಚೇಸ್ ಮಾಡಿಕೊಂಡು ಬಂದ ಪುಡ್ರು. ಹೀಗೆ ಹೋಗ್ತಿದ್ದ ಕಾರಿಗೆ ಅಡ್ಡಗಟ್ಟಿ ವ್ಯಕ್ತಿಯನ್ನ ಉಳ್ಳಾಡಿಸಿ ಹೊಡಿತಾ ಇದ್ರು ನೋಡಿ. ಆತನಿಗೆ ಮಾತಾಡಕ್ಕೂ ಅವಕಾಶ ಕೊಡದ ರೀತಿಯಲ್ಲಿ ಅದೆಂತ ಹಲ್ಲೆ ಮಾಡಿದ್ದಾರೆ ಅಂತ ಸರಿಯಾಗಿ ನೋಡ್ಬಿಡಿ. ಅಲ್ಲೇ ಸ್ಥಳದಲ್ಲೇ ಪೊಲೀಸರು ಇದ್ರು. ಅವರು ನಮ್ಮ ಲಿಮಿಟ್ಗೆ ಇದು ಬರಲ್ಲ ಅಂತ ಹೇಳಿರುವ ಅಮಾನವೀಯ ಘಟನೆ ಕಂಡ್ರಿ ಇದು. ಯಾವ ಸ್ಟೇಷನ್ ನಲ್ಲಿ ದೂರು ಕೊಡ್ತೀರಾ ಕೊಡಿಯೇ, ನಮ್ದೇ ಕಾಂಗ್ರೆಸ್ ಇದೆ, ನಮ್ಗೆ ಆಚೆ ಬರೋದು ಗೊತ್ತು ಅಂತ ದಿಮಾಕಿನಿಂದ ಹಲ್ಲೆ ಮಾಡಿದವರು ಹೇಳ್ತಾರಂತೆ. ಹಾಗಾದ್ರೆ ಪುಡಿ ರೌಡಿಗಳಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಭಯವೇ ಇಲ್ಲದಂತಾಗಿದೆಯಾ? ಇಂಥದೊಂದು ಪ್ರಶ್ನೆ ಇದೀಗ ಕಾಡದೇ ಇರಲ್ಲ ನೋಡಿ. ಹಾಗಾದ್ರೆ ಹೀಗೆ ವ್ಯಕ್ತಿಯನ್ನ ಹಿಗ್ಗ ಮುಗ್ಗ ಥಳಿಸಿರೋದು ತುಮಕೂರು ನಗರದ ಕಾಲ್ಟೆಕ್ಸ್ ಸರ್ಕಲ್ ಬಳಿ ಇರುವ PWD ಕಚೇರಿ ಬಳಿ ಕಂಡ್ರಿ. ಅಂದಾಗೆ ಘಟನೆ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ನಡೆದು ಹೋಗಿದೆ. ಕಾಂಗ್ರೆಸ್ ಮುಖಂಡ ಜೈನ್ ಶೇಖ್ ಸಂಬಂಧಿಯಿಂದ ಹಲ್ಲೆ ಮಾಡಿದ್ದಾರೆಂಬ ಆರೋಪ ಕೇಳಿಬರ್ತಿದೆ. ಇವರು ಬೆಂಗಳೂರಿನಿಂದ ಹೊರಟಿದ್ರು. ತಕ್ಷಣಕ್ಕೆ ಬೈಕ್ ಮತ್ತು ಕಾರಿನಲ್ಲಿ ಬಂದ ಪುಡಿ ರೌಡಿಗಳು ಇವರು ಹೋಗುತ್ತಿದ್ದ ಕಾರನ್ನ ಅಡ್ಡಗಟ್ಟಿದ್ದಾರೆ. ಮನ್ಸೋ ಇಚ್ಛೆ ಮಾರಣಾಂತಿಕವಾಗಿ ಥಳಿಸಿದ್ದಾರೆ ನೋಡಿ. ಕೈಯಲ್ಲಿ ದೊಣ್ಣೆ ಮತ್ತು ರಾಡ್ ತಂದು ತಲೆಗೆ ಸಿಕ್ಕ ಕಡೆಗೆಲ್ಲ ಥಳಿಸಿದ್ದಾರೆ. ಅಲ್ಲದೆ ಪೊಲೀಸರು ಇದ್ರು ಅವರನ್ನ ರಕ್ಷಿಸೋ ಕೆಲಸ ಮಾಡಿಲ್ಲ ಅನ್ನೋದೇ ವಿಪರ್ಯಾಸ ಕಂಡ್ರಿ. ರಾತ್ರಿ ನಮ್ಮ ಅಣ್ಣ ಬರ್ತಾ ಇದೆ ಬೆಂಗಳೂರಿಂದ ಬಂದಿದೆ. ಅವ್ರ ಜೈನ್ಗೆ ನಮ್ಗೆ ಏನು ಪರಿಚಯ ಇಲ್ಲ. ಅವರು ನಮ್ಮ ಅಣ್ಣರಿಗೆ ಏನು ಪರಿಚಯ ಇದೆ. ಅವರ ಬ್ರದರ್ ಇದೆ, ನಮ್ಗೆ ಇನ್ನೊಂದು ಬ್ರದರ್ ಇದೆ. ಅವ್ರ ಬ್ರದರ್ ಅವ್ರ ಜೈನ್ಗೆ ಇದಿದೆ ಪಾರ್ಟ್ನರು. ಅವ್ರ ಬಿಸ್ನೆಸ್ ಗೋಸ್ಕರ ಫಸ್ಟ್ 2 ಡೇಸ್ ಮುಂಚೆ ಫ್ಯಾಕ್ಟ್ರಿ ಹತ್ರ ಬಂದ್ಬಿಟ್ಟು ಇದು ಹೇಳಿದೆ, ವಾರ್ನಿಂಗ್ ಕೊಟ್ಟಿದೆ. ನಮ್ಮ ಹತ್ರ ಎಲ್ಲ ಟೂಲ್ಸ್ ಇದೆ, ಈಗ ವಾರ್ನಿಂಗ್ ಕೊಡ್ತಾ ಇದೀವಿ. ಯಾಕೆ ವಾರ್ನಿಂಗ್ ಕೊಡ್ತಾ ಇದೀವಿ ಅಂತ, ನಾವು ಹೋದ್ ಜಾಗ ಅಲ್ಲಿ ನೀವು ಕೆಲಸ ಮಾಡಬಾರದು, ನೀವು ಅಲ್ಲಿ ಕಂಪನಿ ಖಾಲಿ ಮಾಡಬೇಕು, ಈಗ ಇಲ್ಲ ಅಂತೆ ನಾವು ನಿಮ್ಗೆ ನೋಡ್ಕೊಳ್ತೀವಿ ಅಂತ ಹೇಳಿದೆ. ಆಸ್ತಿ ವಿಚಾರಕ್ಕೆ ಸಹೋದರನಿಂದಲೇ ಹಲ್ಲೆ ಆರೋಪ. ಅಣ್ಣ ತಮ್ಮನ ಗಲಾಟೆ ವಿಡಿಯೋ ವೈರಲ್. ಈ ರೀತಿ ಹಲ್ಲೆಗೆ ಒಳಗಾದವನು ತುಮಕೂರಿನ ಯುನೇಸ್. ಈತ ಮತ್ತು ಈತನ ಸಹೋದರ ನಡುವೆ ಅಂಗಡಿ ವಿಚಾರಕ್ಕೆ ಮತ್ತು ಆಸ್ತಿ ವಿಚಾರಕ್ಕೆ ಗಲಾಟೆ ಹಲವು ದಿನಗಳಿಂದ ನಡೆದೇ ಇತ್ತು. ಹೀಗಾಗಿ ಯುನೇಸ್ನ ಮೇಲೆ ಯಾರೂ ಇಲ್ಲದ ಸಮಯ ನೋಡಿ ಸ್ವತಃ ಯುನೇಸ್ ಸಹೋದರ ಅಲಿನೇ ಅಟ್ಯಾಕ್ ಮಾಡಿಸಿದ್ದಾನೆಂಬ ಆರೋಪ ಇದೆ. ಸರಿ ಬಿಡಿ, ನಾವು ಕಂಪ್ಲೇಂಟ್ ಕೊಡ್ಕೊಂಡು ಮಾತಾಡೋಣ ಅಂತ ಹೇಳ್ಬಿಟ್ರೆ, ಅದ್ ಹೇಳಿಬಿಟ್ಟು 2 ಡೇಸ್ ಬಿಟ್ಬಿಟ್ಟು ಈಗ ಈ ತರ ಮಾಡಿ ಸರ್ ಬಂದಿರೋಂತ 8 ಜನ ಅವರ ಕಾರಲ್ಲಿ 4 2 ವೀಲರ್ ಅಲ್ಲಿ ಬಂದ್ಬಿಟ್ಟು ಅಡ್ಡ ಮಾಡ್ಕೊಂಡು, ನಮ್ಮ ಹತ್ರ ಎಲ್ಲ ವಿಡಿಯೋಸ್ ಇದೆ, ಅಡ್ಡ ಮಾಡ್ಕೊಂಡು ನಮ್ಮ ಅಣ್ಣಾಗಿ ಫುಲ್ ಹೊಡೆದಿರೋದು. ಅಲಿಯನ್ನ ಸುಮಾರು ವರ್ಷಗಳ ಹಿಂದೆ ಬೇರೆಯವರಿಗೆ ದತ್ತು ನೀಡಲಾಗಿತ್ತು. ಆದ್ರೆ ಅಲಿ ಮತ್ತೆ ಮೊದಲ ಕುಟುಂಬಕ್ಕೆ ಮರಳಿದ್ದ ನೋಡಿ. ಸಹೋದರರ ನಡುವೆ ಆಗಾಗ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆಗಳು ನಡೆದೇ ಇದ್ವು. ಆದ್ರೆ ಈ ಬಾರಿ ಗಲಾಟೆ ತಾರಕಕ್ಕೆ ಹೋಗಿದೆ. ಸಹೋದರ ಹೋಗ್ತಿರ್ಬೇಕಾದ್ರೆ ಮಾರಣಾಂತಿಕ ಹಲ್ಲೆ ಮಾಡುವ ನಿಟ್ಟಿಗೆ ಬಂದಿತ್ತು. ಹೋದ್ವಿ, ಕಾರಲ್ಲಿ ಕುಂಡ್ರಿಸ್ಕೊಂಡ್ವಿ, ಏನಾಯ್ತಣ್ಣ ಅಂತ ಹೋಗ್ತಾ ಇದ್ವಿ. ಕಾಲ್ಟೆಕ್ಸ್ ಕಡೆ PWD ಆಫೀಸ್ ಮುಂಭಾಗದಲ್ಲಿ ಸ್ಪೀಡ್ ಆಗಿ ಬಂದು ಯಾರೋ ಒಂದು 6-5 ಜನ ಗಾಡಿಗಳಲ್ಲಿ ಅಡ್ಡ ಹಾಕೊಂಡು ನಿಲ್ಸಿ ಇವ್ರು ಇಳಿದ್ಬಿಟ್ರು. ಅಣ್ಣವ್ರ ಏನ್ ಮಾಡಿರು, ಇಳಿದ್ಬಿಟ್ರು ಕಾರಿಂದ ಇಳಿದ ತಕ್ಷಣ ಒಂದು 6-7 ಜನ ಹೊಡೆಯಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅದ್ರಲ್ಲಿ ಫಸ್ಟ್ ಅಲಿ ಹೊಡೆಯಕ್ ಸ್ಟಾರ್ಟ್ ಮಾಡ್ದ, ಆಮೇಲೆ ಜುನೇದ್ ಅಂತ, ಇನ್ನೊಬ್ಬ ಜೈನ್ ಅಂತ. ಇವ್ರ 3 ಜನದ ಹೆಸರು ಗೊತ್ತು, ಇನ್ ಮಿಕ್ಕಿದ್ ಯಾರಂತ ನಂಗೆ ಗೊತ್ತಿಲ್ಲ ಯಾರು. ಆಮೇಲೆ ಪೊಲೀಸ್ನವರು ಇದ್ರು ಅಲ್ಲಿ, ಅವ್ರ ಮುಂದೆನೆ ಹೊಡೆದಿರೋದು ಇವ್ರಿಗೆ. ಸದ್ಯ ಯುನೇಸ್ ತನ್ನ ಸಹೋದರ ಅಲಿ ಮೇಲೆ ದೂರನ್ನ ನೀಡಿದ್ದಾರೆ. ಆದ್ರೆ ಇಲ್ಲಿ ಉಲ್ಟಾ ಯುನೇಸ್ ತಾಯಿ ಅಲಿ ಪರ ನಿಂತಿದ್ದಾರೆ. ಯುನೇಸ್ ವಿರುದ್ಧ ಪ್ರತಿ ದೂರು ನೀಡಿದ್ದಾರೆ.
ಯುನೆಸ್ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರೆ ಒಟ್ಟಾರೆ 2 ಪ್ರತ್ಯೇಕ ದೂರು ದಾಖಲಾಗಿವೆ. ಸದ್ಯ ಪ್ರತ್ಯೇಕ ಎಫ್ಐಆರ್ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮುಂದೆ ಈ ಕೇಸ್ ಎಲ್ಲಿಗೆ ಹೋಗುತ್ತೆ ಅನ್ನೋದು ಕಾದ್ ನೋಡ್ಬೇಕು. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.